ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸ್ನೇಹಿತರೆ, ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬಳಸಿಕೊಂಡವರನ್ನು ಮರೆತು ಬಿಡಬೇಕು, ಆದರೆ ಬೆಳೆಸಿದವರನ್ನು ಯಾವತ್ತೂ ಕೂಡ ಮರೆಯಬಾರದು. ಹೌದಲ್ವಾ ಸ್ನೇಹಿತರೆ? ನಮ್ಮನ್ನು ತುಂಬ ಜನ ಕೆಲವೊಮ್ಮೆ ಅವರ ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಹಾಗೆ ನಮ್ಮ ಗಮನಕ್ಕೆ ಬರದೆ ಕೂಡ ಅವರು ನಮ್ಮನ್ನು ಬಳಸ್ಕೊಂಡಿರ್ತಾರೆ. ಆದರೆ ಆಮೇಲೆ ನಮಗೆ ಕೆಲವೊಂದು ವಿಚಾರಗಳು ತಿಳಿತಾ ಹೋಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಸುಮ್ಮನೆ ಯೋಚನೆ ಮಾಡ್ತಾ ಬೇಜಾರು ಮಾಡಿಕೊಂಡು ಕೂರೋದಕ್ಕಿಂತ, ಯಾರು ನಮ್ಮನ್ನು ಬಳಸ್ಕೊಂಡು ಅವರ ಅವಶ್ಯಕತೆಗಳನ್ನು ತೀರಿಸ್ಕೊಂಡಿರ್ತಾರೋ, ಅಂದರೆ ಅವರ ಸಮಯಕ್ಕೆ ತಕ್ಕಂತೆ ನಮ್ಮನ್ನು ಉಪಯೋಗ ಮಾಡ್ಕೊಂಡಿರ್ತಾರೋ ಅಂತನ್ನ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಾವು ದೂರ ಇಡಬೇಕು ಸ್ನೇಹಿತರೆ. ಆದರೆ ಯಾರು ನಮ್ಮನ್ನು ಬೆಳೆಯೋದಕ್ಕೆ, ಅಂದರೆ ನಾವು ಬೆಳೆಯೋದಕ್ಕೆ ಯಾರು ನಮಗೆ ಸಹಾಯ ಮಾಡಿರ್ತಾರೆ ನೋಡಿ, ಅವ್ರನ್ನ ಜೀವನ ಪೂರ್ತಿ ನಿಜವಾಗ್ಲೂ ಮರಿಬಾರ್ದು. ಮರೆದ್ರೆ ಮಾತ್ರ ನಿಜವಾಗ್ಲೂ ನಮ್ಮ ಮನಸ್ಸಾಕ್ಷಿ ವಿರುದ್ಧವಾಗಿ ನಾವು ಜೀವನ ಮಾಡಿದಂತೆ ಅಂತ ನನ್ನ ಒಂದು ಅನುಭವ ಸ್ನೇಹಿತರೆ. ಯಾಕಪ್ಪ ಅಂದರೆ ಜೀವನದಲ್ಲಿ ಎಲ್ರಿಗೂ ಕೂಡ ಕಷ್ಟ ಅನ್ನೋದು ಇರುತ್ತೆ. ಆ ಕಷ್ಟದ ಮಧ್ಯೆನೂ ಕೂಡ ಇನ್ನೊಬ್ಬರು ಬೆಳೀಲಿ ಅಂತ ಆಸೆ ಪಡ್ತಾರೆ ಅಲ್ವಾ? ಅವರು ತುಂಬಾ ಗ್ರೇಟ್ ಅಂತ ನನ್ನ ಒಂದು ಅನುಭವ ಸ್ನೇಹಿತರೆ. ಹಾಗೆ ನನ್ನ ಒಂದು ಮನಸ್ಸಿನ ಮಾತು ಕೂಡ ಅದೇ ಅಂತಲೇ ಹೇಳ್ಬೋದು. ಅಂಥವ್ರನ್ನ ಮಾತ್ರ ನಾವು ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೋಬೇಕು. ಹಾಗೆ ಅವರಿಗೂ ಕೂಡ ನಾವು ಒಂದು ಸಪೋರ್ಟ್ ಆಗಿ ನಿಲ್ಲಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ. ಸೊ ನಿಮಗೂ ಕೂಡ ಏನು ಅನಿಸುತ್ತೆ ಈ ಒಂದು ವಿಷಯದಲ್ಲಿ ಅನ್ನೋದನ್ನು ಕಮೆಂಟಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ನಿಜವಾಗ್ಲೂ ಯಾಕಪ್ಪ ಅಂದರೆ ಬೇರೆಯವರು ಬೆಳೀಲಿ ಅಂತ ಯೋಚನೆ ಮಾಡೋ ಮನಸ್ಸುಗಳು ಇತ್ತೀಚೆಗೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಹಾಗೆ ಬೇರೆಯವರನ್ನ ಬಳಸ್ಕೊಂಡು ನಮ್ಮ ಕೆಲಸ ಮಾಡಿಕೊಂಡ್ರೆ ಸಾಕಪ್ಪ ಅಂತ ಯೋಚನೆ ಮಾಡೋರೇ ಜಾಸ್ತಿ ಇರ್ತಾರೆ. ಅದರ ಮಧ್ಯೆ ನಾವು ಬೆಳೀಲಿ, ಬೇರೆಯವರು ಬೆಳೀಲಿ ಅಂತ ಆಸೆ ಪಡೋರು ತುಂಬಾ ಕಡಿಮೆ ಜನ. ಅಂಥವ್ರನ್ನ ರೆಸ್ಪೆಕ್ಟ್ ಮಾಡೋದು ನಮ್ಮ ಒಂದು ಮನುಷ್ಯತ್ವ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.